ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನೋಡ್ರಿ ನಾವು ಎಲ್ಲಿ ಬಂದೀವಿ ಅಂತೇಳಿ ನೀವು ನೋಡ್ಬಾರ್ದು. ಎಲ್ಲಿ ಬಂದೀವಿ ಅಂತೇಳಿ ನಾವೀಗ ಹೊಲಕ್ಕೆ ಬಂದೀವಿ ರೀ. ಹೊಲ್ದಾಗ ಇರ್ಲಿಕ್ಕೆ ಅಂದ್ರೆ ದುಡ್ಯಾಕಿದ್ದ ಮಾಮ ದುಡ್ಯಾಕನ ಅಂತ ಹೇಳಿದಲ್ರಿ ನಾನು. ಅದಕ್ಕೆ ಹೊಲ್ದಾಗೆ ಇರ್ಬೇಕಂತೇಳಿ ದುಡ್ಲಿಕ್ಕೆ ಇಲ್ಲೇ ಬಂದಿದ್ದೇವೆ ರೀ. ನೋಡ್ರಿ ಇಲ್ಲಿ ನಮ್ಮ ಮನೆ ನೋಡ್ರಿ, ಇದು ಇಲ್ಲೇ ಅದ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು 2-3 ದಿನ 4-5 ದಿನ ಆಯ್ತು ರೀ ಲಾಗೇ ಹಾಕಲಿಕ್ಕಿನಿ. ಇನ್ನು ಕಂಟಿನ್ಯೂ ಲಾಗ್ ಹಾಕ್ತೀನಿ ರೀ. ನಾನು ಇಲ್ಲಿ ಹೊಲ್ದಾಗಿದ್ದೀನಲ್ರಿ, ಇವಾಗ ಕಂಟಿನ್ಯೂ ಲಾಗ್ ಹಾಕ್ತೀನಿ ರೀ. ನಮ್ಮ ರಚ್ಚ ನೋಡ್ರಿ ಚಾ ಕುಡಿಯೋದು ಬಿಟ್ಟು ಬಂದಳು. ಬರ್ರಿ ನಮ್ಮ ರಾಣತ ಏನು ಮಾಡತ್ತಾರ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಬರಚ್ಚ ಬಾ. ಅಣ್ಣಗಳು ಏನು ಮಾಡತ್ತಾರ? ಏನು ಮಾಡತ್ತಾರ ನೋಡ್ರಿ. ಅಂಕ ಹಿಡ್ದು ಹೋಗ್ತಾವ. ಬಾ, ನಡಿ 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 ನಡಿ. ಅವ್ರ ಪಪ್ಪನೂ ಹಾಲು ಹಿಂಡ್ಕೊಂಡು ಹೋಗ್ಯಾರ್ರಿ ಅವ್ರ ಮಾಲಕ್ರ ಮನೆಗೆ. ಬಾನನ ಹಾಲು ಹಿಂಡ್ಕೊಂಡು ಹೋಗ್ಯಾರ್ರಿ ಅವರು. ಎಮ್ಮೆ ಅದಾವಲ್ರಿ, ಅದಕ್ಕೆ ನೋಡ್ರಿ ಇಲ್ಲಿ ನಾನು ಒಲಿ ಹೊರಗೆ ಹೂಡೀನಿ. ಒಳಗೆಲ್ಲ ಹೋಗಿ ಸುತ್ತದಂತೇಳಿ ಟಮಾಟಿ ಕುದಿಯಕ್ಕೆ ಹಾಕಿದ್ರಿ. ಶೇಂಗಾ ಸಾರು ಮಾಡ್ಬೇಕಂತೇಳಿ ಈ ಕಡೆ ಅನ್ನನೂ ಮಾಡೀನಿ ರೀ. ಅನ್ನನೂ ರೆಡಿ ಆಗೈತಿ. ಆಮೇಲೆ ಟಮಾಟಿ ಕುದ್ದ ಬಳಕ ಸಾರಿಗೆ ಮಾಡ್ತೀನಿ ರೀ. ನೋಡ್ರಿ ನಮ್ಮ ರಚ್ಚ ಒಳ್ಳತ್ತ ಒದ್ದಾಡ್ಕೆರಿ. ಇಲ್ಲದ ನೋಡ್ರಿ ಎಮ್ಮೆ ಹಾಲು ಕೊಡ್ತತ್ರಿ ಇದು. ಅದಕ್ಕೆ ಹಾಲು ಹಿಂಡ್ಕೊಂಡು ಹೋಗ್ಯಾರ್ರಿ ಅವರು. ಅವ್ರ ಮನ್ಯಾಗ ಏನೋ ಕೆಲಸ ಅದತ್ರಿ ಮಾಲಕ್ರ ಮನ್ಯಾಗ, ಅದಕ್ಕೆ ಹೋಗ್ಯಾರ್ರಿ ಅವರು. ಇನ್ನೇನು ಬರ್ತಾರ್ರಿ ಅವರು. ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ ನೋಡ್ರಿ. ನಿಂಬೆ ಗಿಡ, ತೆಂಗಿನ ಗಿಡ, ಆಮೇಲೆ ನೀಲ್ಕಾಯಿ ಗಿಡನೂ ಅದ ರೀ. ನೀಲ್ಕಾಯಿ ಅಂತೂ ಭಾಳ ದಪ್ಪು ಅದಾವ್ರಿ. ಅವು ಅಂತೂ ತಿನ್ನಕ್ಕೆ ರುಚಿನೂ ಅದಾವ್ರಿ. ಹಣ್ಣಂತ ಮ್ಯಾಲೆ ಇರಬೇಕು, ತಳ ನೆನಕಲ್ರಿ ಅವು ಕೈಗೆ. ಇಲ್ಲೇ ನೋಡ್ರಿ ನಮ್ಮ ರಾಯಣ್ಣ ಆತು. ರಾಯಣ್ಣ ಏನು ಮಾಡತ್ರಿ? ಚಾ ಕುಡಿಯತ್ರಿ? ನಂದೆಲ್ಲ ಚಾ ಅಲ್ಲಿಟ್ಟಿ ನೋಡ್ರಿ. ನಾನು ಚಾ ಕುಡ್ದಿಲ್ಲ. ಇವಾಗ ಚಾ ಕುಡಿಬೇಕು. ನಮ್ಮ ರಚ್ಚನ್ ಚಾ ನೋಡ್ರಿ ಇದು. ಆಕಿನೂ ಹಠ ಮಾಡಿ ಚಾ ಹಾಕೊಂಡಾಳ. ಚಾ ಕುಡಿಯಲ್ಗಡ್ರಿ, ಅಟ್ಟೆ ಬಿಟ್ಟಾಳ. ಇವರು ಚಾ ಕುಡಿಯಾಗತ್ತಾರ್ರಿ. ರೊಟ್ಟಿ ಅದಾವ್ರಿ, ರೊಟ್ಟಿ ಮಾಡಂಗಿಲ್ಲ. ಮೊನ್ನೆ ಬರೋ ಮತ್ತಿಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ಅದಕ್ಕೆ ಇನ್ನೂ ಇಷ್ಟು ರೊಟ್ಟಿ ಅದಾವ ನೋಡ್ರಿ. ಅದಕ್ಕಲಾಗೆ ರೊಟ್ಟಿ ಮಾಡಂಗಿಲ್ಲ ರೀ ಇವತ್ತು. ಚಪಾತಿ ಸಂಜೆ ಮಾಡಿ ಚಪಾತಿ ಮಾಡಿದ್ದೆ, ಒಂದು 4-5. ಅಷ್ಟು ಮಂದಿ ಉಂಡಿಕೆರೆ ಇಷ್ಟು ಉಳ್ದಾವು. ಯಾಕಂದ್ರೆ ಡೈಲಿ ಹಾಲು ಕೊಡ್ತಾರಲ್ರಿ ಅವ್ರು ನಮಗೆ. ಮುಂಜಾನೆ ಹಾಲು ಉಳ್ಯಾನ ಇವ್ರು ಉಣ್ತಾರಂತೇಳಿ ಚಪಾತಿ ಮಾಡತ್ತೀನಿ ರೀ. ಇವಾಗ ಊರಾಗಿದ್ರೆ ಏನು ಮಾಡ್ತಿದ್ದಿಲ್ರಿ ನಾನು. ಬರ್ರಿ, ನಿಮ್ದೆಲ್ಲರದ್ದು ಚಾ ಆಗ್ಯದ ಅನ್ಕೋತೀನಿ. ನಮ್ದು ಚಾ ಆಗಿಲ್ರಿ. ಇವಾಗ ಚಾ ಕುಡಿಬೇಕು. ಅನ್ನಕ್ಕಿಟ್ಟು ಜಳಕ ಮಾಡಿ ಇದು ಮಾಡ್ಕ್ಯಾರೆ ಚಾ ಕುಡಿಬೇಕ್ರಿ. ಚಾ ಮಾಡೀನಿ, ಚಾ ಇಟ್ಟಿನಿ. ಇವಾಗ ಚಾ ಕುಡ್ತೀನಿ ರೀ. ಆಮೇಲೆ ಚಾ ಕುಡಿದ್ಕೆರೆ ಟಮಾಟೆ ಅದು ಕುದ್ದು ಅಂದ್ರೆ ಒಂದು ಸ್ವಲ್ಪ ಅದಕ್ಕಿಟ್ಟು ಪಾಣೆ ಹೊಡೆದು ಬಿಡ್ತೀನಿ ರೀ. ಶೇಂಗಾ ಸಾರು ಮಾಡ್ಬೇಕನ್ನತ್ತೀನಿ. ನಿನ್ನೆ ಹತ್ರ ರೊಟ್ಟಿ ಜಾಸ್ತಿ ಬಡ್ದಿದ್ರೆ ಅದಕ್ಕೆಲ್ಲ ಅಷ್ಟು ರೊಟ್ಟಿ ಅದಾವು. ನಾ ಇಲ್ಲಿ ಬಂದು ಹೇಳ್ಬೇಕಾದ್ರೆ ನಿಮ್ಗೆ ನಾವು ಇಲ್ಲಿ ಯಾವಾಗ ಬಂದಿದ್ದೀವಿ ಅಂತೇಳಿ. ಇವತ್ತಿಗೆ 2-3 ದಿನ ಆಯ್ತು ನೋಡ್ರಿ ನಾವು ಬಂದು. ಇವತ್ತಿಗೆ 3 ದಿನ ಆಯ್ತು ರೀ ಬಂದು. ನಂಗೆ ಲಾಗ್ ಮಾಡೋದಾಗಲಿಲ್ಲ ರೀ. ಅದಕ್ಕೆ ಇವತ್ತು ಮಾಡತ್ತೀನಿ ರೀ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನು ಆಯ್ತು ಅಂತೇಳಿ ನೋಡೋಣತ್ತ. ನೋಡ್ರಿ ಇವಾಗ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ ನಾನು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಶೇಂಗಾ ಸಾರು ಮಾಡತ್ತೀನಿ ರೀ ನಾನು. ಅದಕ್ಕಲೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಇದು ಅಡವಿ ಅದಲ್ರಿ, ಅಂದ್ರೆ ಹೊಲ ಅದಲ್ರಿ. ಇಲ್ಲಿ ಅಂಗಡಿಗತ್ಲೆ ಬರಲ್ರಿ ಎಲ್ಲ. ನಾವು ಅಲ್ಲಿ ಊರಾಗಿದ್ದೆವು. ಅವಾಗ ಏನು ಕಂಬಿದ್ರು ಭೀ ಹುಡ್ಕೋತ ಹೋಗಿ ತರ್ತಿದ್ದೇವೆ ರೀ. ಇಲ್ಲಿ ನೋಡಿ ಹಾಕ್ಬೇಕಾಗ್ತದೆ ರೀ ಎಲ್ಲ. ಇಲ್ಲಿಕಂದ್ರೆ ಮತ್ತು ಇಲ್ಲಿ ಅಂಗಡಿ ಇಲ್ಲ, ಏನೂ ಇಲ್ಲ. ಖಾಲಿ ಆಯ್ತಂದ್ರೆ ಆಯ್ತು ರೀ. ತರತನ ಹಾಗೆ ಅಡುಗೆ ಮಾಡ್ಲಾರ ಕುಂದಿರ್ಬೇಕಾಗ್ತದ. ಎಣ್ಣೆ ಗರಮ್ ಆಗತ್ತನ ಟಮಾಟೆ ಎಲ್ಲ ಕಲಿಸಿಟ್ಕೊಂಡೀನಿ ರೀ ನಾನು. ನೋಡ್ರಿ ಇಲ್ಲಿ ಅರಿಶಿಣ, ಜೀರಿಗೆ, ಸಾಸ್ವೆ ಎಲ್ಲ ತೊಗೊಂಡಿನಿ. ಇವಾಗ ಪಾಣೆ ಹೊಡೆದು ಸಾರಿಟ್ಟು ರೆಡಿ ಆಯ್ತಂದ್ರೆ ಆಯ್ತು ನೋಡ್ರಿ. ಗಾಳಿ ಬಿಟ್ಟದಲ್ರಿ, ಹೊಗೆ ಭಾಳ ಸುತ್ತಾಗತ್ತದ. ಯಾಕಂದ್ರೆ ಮಾಡನೂ ಆಗೈತಿ, ಮಳೆ ಬರಪ್ಲೆ ಅದ ರೀ. ಇವತ್ತು 2 ದಿನ ಆಯ್ತು ಮಳೆನೇ ಬಂದದ. ಇವತ್ತು ಮಳೆ ಬರ್ತದೆ ಯಾರಿಗೆ ಗೊತ್ತು ರೀ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ ನಾನು. ನೋಡ್ರಿ ಎಣ್ಣೆ ಗರಮ್ ಆಗ್ಯದಲ್ರಿ. ಆಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ರೀ ಇದಕ್ಕೆ ನಾನು. ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ, ಅದೆಷ್ಟು ಹಾಕೋತೀನಿ ರೀ ಇವಾಗ. ಎಣ್ಣೆ ಚೆಂದಾಗಿ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಬೆಳ್ಳುಳ್ಳಿ ಕೆಂಪಗಾಗತ್ತನ. ಆಮೇಲೆ ಕಡಿಪತ್ತ ಇಷ್ಟು ಹಾಕೋತೀನಿ ರೀ ಇದಕ್ಕೆ. ಇಲ್ಲೇನೋ ಕಡಿಪತ್ತದ ಟೆನ್ಷನ್ ಇಲ್ಲ ರೀ. ಯಾಕಂದ್ರೆ ಕಡಿಪತ್ತ ಮನೆ ಹಿಂದೆ ಅದ ರೀ ಗಿಡ. ಹಸಿ ಕಡಿಪತ್ತ ತರೋದು ಹಾಕೊಳ್ಳೋದು ಅಡುಗೆ ಮಾಡೋದ್ರಿ. ಚಂದ ಆಗ್ತದೆ ರೀ ಹಸಿ ಕಡಿಪತ್ತ ಇದ್ರೆ. ಒಂದು ಸ್ವಲ್ಪ ಇವಾಗ ಇದು ಹಾಕೋತೀನಿ ರೀ ಅರಿಶಿಣ. ಖಾರ ಮೊನ್ನೆ ನಮ್ಮ ಮದ್ವೆಗೆ ಹೋಗಿದ್ದಲ್ರಿ, ಅವಾಗ ನಮ್ಮ ಆಯಿ ಕುಟ್ಟಿ ಸಿಟ್ಟಾಡ್ರಿ ಖಾರ. ಖಾರ ಮೆಣಸಿನ್ಕಾಯಿ ಎಲ್ಲ ತಂದಿಟ್ಟು ಹೋಗಿದ್ರಿ ನಾನು.
ಕಾಯಿ ಕೊಟ್ಟು ಇಷ್ಟು ಮಸಾಲೆ ತುರಿದ್ಕೆರೆ ಖಾರ ಇಷ್ಟೇ ಅಂದ್ರೆ ಇಷ್ಟೇ ಹಾಕೋತೀನಿ ನೋಡ್ರಿ ನಾನು. ಯಾಕಂದ್ರೆ ನಮ್ಮ ಖಾರ ಅಂತೂ ಭಾಳ ಅಂದ್ರೆ ಭಾಳ ಖಾರ ಅದ್ರಿ ಇದು. ಮೆಣ್ಸಿನ್ಕಾಯಿ ಅಷ್ಟು ಖಾರ ಇದ್ವೇರಿ ಯಾರಿಗೆ ಗೊತ್ತ್ರಿ. ಲವಂಗ ಇದು ಹಾಕಿರ್ತೀವಲ್ರಿ ನಾವು ಮೆಣಸ, ಅದ್ರ ಕಾಲಾಗೂ ಖಾರ ಆಗಿರ್ತದೆ ಅಂತ ಹೇಳ್ತಾರೆ ರೀ. ಏನಾಗಿದೆ ಯಾರಿಗೆ ಗೊತ್ತ, ಖಾರ ಅಂತೂ ತುಂಬಾ ಖಾರ ಆಗಿದೆ ರೀ ಇದು ಅಂತೂ. ಹೆಂಗೆ ಇದು ಮಾಡೋದಂತ ಗೊತ್ತಿಲ್ಲ ರೀ ನನಗೆ. ಏನಿಲ್ಲ ಅಂದ್ರೆ ಒಂದು 2 ವರ್ಷ ಹೋಗ್ತದೆ ನೋಡ್ರಿ 5 ಕಿಲೋ ಖಾರನು ಅಷ್ಟು ಖಾರ ಆಗಿತ್ತು. ಅದ್ರ ಕಲೆಗೆ ಸ್ವಲ್ಪ ಹಾಕೀನಿ ರೀ. ಇವಾಗ ನೋಡ್ರಿ ಪಾನಿ ಎರಡು ಚಂದ ಬಂದದ ಅಂತೇಳಿ ಇವಾಗ ನಾನು ಟಮಾಟಿ ಏನು ಕಲಸಿಟ್ಕೊಂಡಿನಲ್ರಿ ಅದು ಹಾಕೊಳಗತ್ತೀನಿ ನೋಡ್ರಿ. ಒಳಗೊಬ್ಬೊಬ್ರು ಇದು ಮಾಡ್ಕೋತಾರೆ ರೀ, ಅಂದ್ರೆ ಮ್ಯಾಲೆ ಹಾಕೋತಾರೆ ಖಾರ. ನಾನು ಪಾಣ್ಯದಾಗೆ ಹಾಕ್ತೇನೆ ರೀ, ಅಂದ್ರೆ ಕಲರ್ನು ಬಿಡ್ತದೆ, ಟೇಸ್ಟ್ ಬರ್ತದೆ ಅಂತೇಳ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ನಾನು, ರುಚಿ ತಕ್ಕಷ್ಟು ಉಪ್ಪು. ಯಾಕಂದ್ರೆ ನೀರು ಭಾಳ ಸೌಳವ ರೀ ಇದು, ಅದ್ರ ಕಲೆಗೆ ಸಾರು ಸರಿ ಆಗಂಗಿಲ್ಲ. ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇತ್ತಂದ್ರೆ ಚಂದ ಆಗ್ತದೆ ರೀ. ಇದಕ್ಕೆ ಇವಾಗ ಶೇಂಗಾ ಕುಟ್ಟ ಇಟ್ಟು ಹಾಕೋಬೇಕಲ್ರಿ. ಉಪ್ಪು ಅಂತ ಹಾಕಿದ ನೋಡಿರಿ, ಮತ್ತೆ ಶೇಂಗಾ ಕುಟ್ಟ ಹಾಕ್ಕೊಂಡಿಲ್ಲ, ಎಷ್ಟು ತಂದೀನಿ. ಇಲ್ಲಿ ಕರೆಂಟ್ ಅಂತೂ ಚಂದ ಇರಂಗಿಲ್ಲ ರೀ, ಅದಕ್ಕೆ ತರಿಸ್ಕೆರೆ ಯಾವ ಲೈಟ್ ಬರ್ತಾವ ಮಿಕ್ಸರ್ಗೆ ಹಾಕ್ಬೇಕು ರೀ. ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಮಿಕ್ಸರ್ನೂ ತಂದಿಲ್ಲ ರೀ ನಾನು, ತರಕಾರಿ ಕೆರೆ ಎಲ್ಲ ಬಿಟ್ಟು ಬಂದೀನಿ. ಇದ್ರದಿಂದೆ ಇವಾಗ ಕೆಲಸ ಮಾಡಮ್ರಿ. ಇವಾಗ ಇದ್ರದಿಂದೆ ಎಲ್ಲ ಇದು ಮಾಡ್ಬೇಕು. ಇವಾಗ ಇದಿಷ್ಟೇ ಒಂದು ಸ್ವಲ್ಪ ಕುದಿತಂದ್ರೆ ಚಂದ ಆಗ್ತದೆ ರೀ ಶೇಂಗಾ ಸಾರು. ಇವಾಗ ತಿಳಿ ಆಗೈತಿ, ಒಂದು ಸೇರ ಕುದಿತಂದ್ರೆ ಗಟ್ಟಿ ಆಗ್ತದೆ ರೀ. ಶೇಂಗಾ ಸಾರು ಅಂತರ ರೆಡಿ ಆಯ್ತು ನೋಡ್ರಿ. ಇವಾಗ ಸಾರು ಹತ್ರ ಕುದಿತದ್ರಿ. ಇವಾಗ ಉರಿ ಹಚ್ಚಿಬಿಟ್ಟಿನಿ, ಮ್ಯಾಲೊಂದು ಡಕ್ಕ ಮುಚ್ಚಿಬಿಡ್ತಾರೆ, ಬಿಡ್ತೀನಿ ರೀ ಇದಕ್ಕೆ ಸಾರು ಕುದಿಯೋಕೆ. ಮತ್ತು ಇನ್ನು ಇದಿಸು ಹಾಲು ಕಾಸವರಿ ನೋಡ್ರಿ. ಇಲ್ಲಿನ ಹಾಲು ಕೊಟ್ಟಾರ, ನಿನ್ನೆ ರಾತ್ರಿ ಹಾಲಿದ್ದು ಅವು ಚಾ ಮಾಡೀನಿ. ಇವಾಗ ಇವು ಇಟ್ಟು ಹಾಲು ಕಾಯಿಸಿಡ್ಬೇಕು ರೀ. ರಾಯಣ್ಣ ರಾಧಿಕಾ ಉಣ್ತಾರೆ ರೀ ಅವರು. ಬರ್ರಿ ನಮ್ಮ ರಾಯಣ್ಣ ರಾಧಿಕಾ ಏನು ಮಾಡತ್ತಾರೆ ತೋರಿಸ್ತೀನಿ ನಿಮಗೆ. ನೋಡ್ರಿ ಅಲ್ಲೇ ಆಡ್ಲತ್ತಾರ ನೋಡ್ರಿ ಅವರು. ರಾಯಣ್ಣ ತಂಗಿ ಎಲ್ಲದರ ಶದು ಎಲ್ಲಿ ಗಾಡ್ಯಾಗ? ಏ ರಚ್ಚು, ಓ ಏನು ಮಾಡತ್ತಿದಿ? ಗಾಡಿ ಆಡತ್ತಿದಿ ನೋಡ್ರಿ. ಅಲ್ಲಿ ಕೂತು ಆಡ್ಬಿಡ್ತಾರೆ ಅವರು, ಏನೂ ಟೆನ್ಷನ್ ಇಲ್ಲ ಆಡ್ಲಕ್ಕ. ದವಣಿ ಅದಲ್ರಿ ಅದ್ರಾಗ ಆಡತ್ತಾರ. ನೀಲ್ಕಾಯಿ ನೋಡ್ರಿ ಎಷ್ಟೊಕ್ಕೊಂದಾಗ್ಯಾವ ಅಂತೇಳಿ, ಭಾಳ ಅಂದ್ರೆ ಭಾಳ ರುಚಿ ಚಂದ ಆಗ್ಯಾವ ರೀ ನೀಲ್ಕಾಯಿ. ನೋಡ್ರಿ ಹಣ್ಣು ಹೆಂಗೆ ಆಗ್ಯಾವ ನೀಲ್ಕಾಯಿ ಅಂತೇಳಿ. ಚಂದ ಅವ್ರಿ ನೀಲ್ಕಾಯಿ, ರುಚಿ ರುಚಿನೂ ಅದಾವು. ತಾವು ಬಿದ್ದು ಅಂದ್ರೆ ತಿತ್ತೇವ್ರಿ, ಮ್ಯಾಲಂತ್ರ ನಮ್ಗೆ ಇರೋದಾಗಂಗಿಲ್ಲ. ಇವರು ಆಡತ್ತಾರ, ಅವ್ರ ಪಪ್ಪನ ಹೋಗ್ಯಾರ್ರಿ. ಹಾಯ್ ಮಾಡತ್ತಾನ್ರಿ ನಮ್ಮ ರಾಯಣ್ಣ. ಮಗಲಾಗೆ ನಿಂಬೆ ಗಿಡ, ಆಮೇಲೆ ಬಾಳೆ ಇದು ಅದ ರೀ, ಬಾಳೆ ಅದ ರೀ ಹಚ್ಚಾರ್ರಿ ಅವರು. ಒಂದು 20 ಗಿಡ ಇದ್ದಿರ್ಬೇಕು ರೀ. ಆಮೇಲೆ ಈ ಕಡೆ ಕಬ್ಬ, ಆಮೇಲೆ ಆ ಕಡೆ ಶೇಂಗಾ ಕಬ್ಬ ಅದ ರೀ. ಅದನ್ನು ನೀರು ಉಣ್ಸೋದು ಅದು ಇದು ಮಾಡೋದು ಇದೆಯದೇ ಅವ್ರದ್ದು ಕೆಲಸ. ಮಾಲಕರು ಕರೆದಾರನ್ನ ಹೊಲಕ್ಕೆ ಹೋಗ್ಯಾರ ರೀ ಅವರು. ಇವಾಗಂತ್ರ ಅಡುಗೆ ಆಯ್ತು ರೀ. ಇವಾಗ ಬಟ್ಟೆ ಬಾಂಡೆ ಇಷ್ಟೇ ಅದಾವು, ಬಟ್ಟೆ ಇಟ್ಟು ಮಾಡ್ಕೊತಂದ್ರೆ ಆಯ್ತು ರೀ. ಯಾಕಂದ್ರೆ ಮಾಡಾರ್ತದೆ. ಇವಾಗ ಮಳೆಗಾಲ ಅಂತೂ ಸ್ಟಾರ್ಟ್ ಆಯ್ತು ರೀ. ಇವಾಗ ಅದ್ರ ಕಾಲಾಗ ಬಟ್ಟೆ ಒಣಗಲ್ಲ ರೀ. ಮಳೆ ಗಿಳಿ ಬತ್ತಂದ್ರೆ ಹಸಿನೇ ಇರ್ತಾವೆ. ಹಸಿ ಇದ್ರೆ ಭೀ ಒಣಗ್ಲಿಕ್ಕೆ ಜಾಗ ಅದ ನೋಡ್ರಿ. ಇಲ್ಲಿ ಹಗ್ಗ ಕಟ್ಟಿ ಹಾಕ್ಲಿಕ್ಕೂ ಬರ್ತದೆ ರೀ. ಅದರ ಬಿಸಿಲಿಗೆ ಒಣಗದಂಗೆ ನೆಳ್ಳಿಗೆ ಒಣಗದಂಗೆ ಆಗಲ್ಲಲ್ರಿ. ಬಿಸಿಲಿಗೆ ಕಡಕಾಯಿ ಒಣಗ್ದು ಅಂದ್ರೆ ಸ್ಮೆಲ್ ಬರೋಂಗಿಲ್ಲ. ಇಲ್ಲಿ ನೆಳ್ಳಿಗೆ ಹಾಕ್ತೇವೆ, ಹಸಿ ಹಾಕ್ಯಾರೆ ವಾಸ ಬರ್ತಾವ್ರಿ. ಅದ್ರ ಕಲೆಗೆ ಪಟ್ಟನೆ ಒಗೆದು ಹಾಕ್ತೀನಿ ರೀ ನಾನು. ಅದೆಷ್ಟು ಅವ್ರ ಪಪ್ಪ ಬಂದು ಅವರು ಜಳಕಾತ ಮಾಡ್ದಂದ್ರೆ ಆಮೇಲೆ ಅವರು ಒಗೆದು ಹಾಕ್ತೀನಿ ರೀ. ಸಾರು ಕುಯ್ತಂದ್ರೆ ಆಯ್ತು ರೀ. ಹಾಲಿಷ್ಟು ಬೆಂಕಿಯಾಗಿ ಇಟ್ಬಿಡ್ತೀನಿ ರೀ, ತಾನೇ ಕಾಯ್ತಾವ ಅವನು. ನೋಡ್ರಿ ಇಲ್ಲಿ ಸಾರಂತೂ ಕುದಿತು ರೆಡಿ ಆಯ್ತು ರೀ. ಇವಾಗ ಸಾರು ಇಳಿಸ್ಕೆರೆ ಹಾಲು ಇಡ್ತೀನಿ ರೀ ನಾನು. ನೋಡ್ರಿ ಅಲ್ಲಿ ಕಟ್ಟಿಗೆ ಒಯ್ದಲ್ಲ ಅರಿಸಿಟ್ಟೀನಿ ರೀ ನಾನು. ಯಾಕಂದ್ರೆ ಇಲ್ಲಿ ನೀರೆಲ್ಲ ಜಾನ್ಕೆರೆ ಈ ಕಡೆ ಹೋತಾವ ಅಂತೇಳಿ ಅಲ್ಲಿ ಅರಿಸಿಕೆರೆ ಇಟ್ಟೀನಿ ರೀ. ಇವಾಗ ಬೆಂಕಿಯಾಗ ಹಾಲು ಇಡ್ಬೇಕಲ್ರಿ, ಅದಕ್ಕೆ ನೋಡ್ರಿ ಹಾಲಿಟ್ಟ. ಇನ್ನು ಬಟ್ಟೆ ಅದಾವ್ರಿ, ಬಟ್ಟೆ ಎಷ್ಟು ಒಗಿಬೇಕು. ಬಟ್ಟೆ ಎಲ್ಲ ನೀರ್ಮದ ಹಾಕಿಟ್ಟಿನಿ ರೀ ಬಕೆಟ್ದಾಗ. ಬಾಂಡೆ ಅದಾವ ಒಳಗೆ ಹೊರಗೆ ಎಲ್ಲ ಕಡೆ ಅದಾವು. ಅವರು ಆಡ್ಲತ್ತಾರ್ರಿ, ಅವ್ರು ಆಡೋದ್ರಾಗ ಬಟ್ಟೆ ಬಾಂಡೆ ಎಲ್ಲ ಮಾಡಿಡ್ತೀನಿ ರೀ ನಾನು. ನೋಡ್ರಿ ಎಲ್ಲ ಕೆಲಸ ಮಾಡ್ಕೆರೆ ಒಂದು ಸ್ವಲ್ಪ ಅಲ್ಲಿ ಕಟ್ಟಿಗೆ ಹಾಯ್ಕೊಂಬಂದು ನಾನು ರಾಯಣ್ಣ ರಾಧಿಕಾ ಎಲ್ಲರೂ ಹಾಯ್ಕೊಂಬಂದಿದ್ದೆವು. ಹಾಯ್ಕೊಂಬಂದ್ಕೆರೆ ಒಣಾಕ್ಲಿಕ್ಕೆ ಇಟ್ಟಿದ್ರಿ ನಾನು. ಅಷ್ಟೊತ್ತಿಗೆ ಗಾಳಿ ಬಿಡ್ತು. ಗಾಳಿ ಬಿಟ್ಟದ ಅಂದ ಬಳಿಕ ಮಳೆ ಬರ್ತದೆ ರೀ. ಅದ್ರ ಕಡೆಗೆ ಗಾಳಿ ಬಿಟ್ಟತ್ತೆ ಪಟ್ ಪಟ್ ಅಂತೇಳಿ ಎಲ್ಲ ಕಟ್ಟಿಗೆ ಗೋಳೆ ಮಾಡಿ ತಂದು ಹೇಳ್ತೀನಿ. ಬಟ್ಟೆ ಒಗೆದು ಹಾಕಿದ, ಬಟ್ಟೆ ಒಗೆದು ಹಾಕ್ಯಾರೆ ಬಾಂಡೆ ತಿಕ್ಕವು ಇಷ್ಟೇ ಇದ್ದು ರೀ. ಕಟ್ಟಿಗೆ ಒಂದಿವ್ಸ ಕಟ್ಟಿಗೆ ಹಾಯ್ಕೊಂಬರ್ಬೇಕಂತೇಳಿ ಹಾಯ್ಕೊಂಬಂದು ಒಣಾಕಿದ್ರಿ ನಾನು. ಆಮೇಲೆ ಬಾಂಡೆ ತಿಕ್ಬೇಕಂತೇಳಿ ಬಾಂಡೆ ತಿಕ್ಲಿಕ್ಕಂತ್ರ ಇವಾಗ ಗಾಳಿನೇ ಬಿಟ್ಟದು. ಬಾಂಡೆ ಏನು ಇದು ಆಗಂಗಿಲ್ಲ ರೀ. ಇವರು ಆಡ್ಲಾಗತ್ತಾರ ನೋಡ್ರಿ ರಾಧಿಕಾ, ಆಮೇಲೆ ರಾಯಣ್ಣ ಎಲ್ಲರೂ.
ಒಂದು ದಿವ್ಸ ತಂದಿಟ್ಟಿನಿ ರೀ, ಇನ್ನೊಂದು ದಿವ್ಸವ ಬಂದ್ಗಳಿಗಿಲ್ಲ ನೋಡಿರಿ. ಬಂದಿನ 2 ದಿವಸ ಆಗಿಲ್ಲ, ಬಂದು ಕೆರೆ ಎಲ್ಲ ಗಾಳಿ ಬಿಟ್ಟು ಎಲ್ಲ ಹಾರ್ಲಾಗತ್ತವ ರೀ. ನಾನು ಚೆಂದಾಗಿ ಇದು ಮಾಡಿ ಇಟ್ಟು ಹೋಗಿದ್ರಿ, ಒಂದು ಸ್ವಲ್ಪ ಕಲ್ಲ ಇಟ್ಟು ನಿರ್ಮ ಇದು ಮಾಡಿಕೆರೆ ಮತ್ತೊಂದು ಕಲ್ಲು ತರ್ಲಕ್ಕ ಬಂದು ನೋಡತನ ಫುಲ್ ಎಲ್ಲ ಹಾರು ಬಿದ್ದೈತ್ರಿ. ಅದನ್ನು ಪಾಠ ಯಾಕಂದ್ರೆ ನೋಡ್ರಿ ಅಲ್ಲಿ ಕಲ್ಲೆಲ್ಲ ತಾವ ಬಿದ್ದೀವಿ ಹಾರ್ಕೆರೆ. ಫುಲ್ ಗಾಳಿ ಅಂತೂ ಇಷ್ಟು ಜೋರು ಬಿಟ್ಟಿತ್ರಿ, ಅಷ್ಟು ಜೋರು ಬಿಟ್ಟಿತ್ರಿ. ಅದಕ್ಕಲೆಗೆ ಹೋಗಿ ಮತ್ತೊಂದು ಕಲ್ಲು ತೊಗೊಂಬಂದ್ರಿ ನಾನು. ಅದಕ್ಕಿಂತ ಒಂದು ಸ್ವಲ್ಪ ದಪ್ಪಿದ್ದಿ ಕಲ್ಲು ತೊಗೊಂಬಂದ, ಅದನ್ನು ಗಾಳಿಗೆ ನಿಂದ್ರಲ್ಲೈತ್ರಿ. ಅದಕ್ಕಲೆಗೆ ರಾಯಣಗಂದ ಮತ್ತೊಂದರೆ ತೊಗೊಂಬ ಅಂತೇಳಿ ಅಂದ, ನೀನೇ ತೊಗೊಂಬೋವು ಮಮ್ಮಿ ಗಾಳಿ ಬಿಟ್ಟ ಜೋರತ್ತೆ ಅಂದ. ಮಾಡಿ ಆಗ್ಯದ್ರಿ, ಮಳೆ ಬರೋ ಪೊಸಿಷನ್ದಾಗದ. ಇವಾಗ ಮಳೆ ಬರ್ತದ್ರಿ ನೋಡ್ರಿ. ಅಷ್ಟು ಮಾಡಿ ಬಂದದ ಅಂತೇಳಿ ಕಂಡಪಟ್ಟಿ ಮಾಡಾಗೈತಿ. ಗಾಳಿಗೆ ತೆಂಗಿನ ಮರ, ನೀಲ್ಕೆ ಮರ ಎಲ್ಲ ನೋಡ್ರಿ ಒತ್ತಾಡೆ ಬಾಗಿಬಿಟ್ಟವು, ಅಷ್ಟು ಇದಾಗ್ಯದ. ಮತ್ತೊಂದು ಹೋಗ್ಯಾರೆ ನಾನು ದಪ್ಪಂದು ಕಲ್ಲು ತೊಗೊಂಬಂದ್ರಿ. ದಪ್ಪನ ಕಲ್ಲು ಅಂದ್ರೆ ದೊಡ್ಡದು ಕಲ್ಲು ರೀ, ತೊಗೊಂಬಂದು ಕೆರೆ ಒಯ್ದು ಇಡಾಗತ್ತಿ ನೋಡ್ರಿ. ಇವಾಗ ನೋಡ್ರಿ ಅಲ್ಲಿ ಇಡ್ಲಾಗತ್ತಿ ನೋಡ್ರಿ. ಯಾಕಂದ್ರೆ ಅಷ್ಟು ಗಾಳಿಗೆ ಇದನ್ನೇ ತಾಳಲ್ಗಿತ್ತು ರೀ. ಅದು ತಾಡ್ಪತ್ರಿ ಏನು ನಾವು ಬಂದೇನೋ ಹೊಡೆದಿದ್ದೇವಲ್ಲ ರೀ, ಅದು ಅಷ್ಟು ಇದಾಗಲ್ಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಹಸಿ ಇದ್ದು ರಾಯಣ ಹಿಡಿ ಅಲ್ಲೇ ಇಡು ಅಂತೇಳಿ ಅವನಿಗೆ ತಂದು ಕೆರೆ ಒಕಾಡಿದ್ರಿ ನಾನು. ಅವಿಸ್ ಕಟ್ಗೆ ತರಬೇಕಂತೇಳಿ. ಇಲ್ಲಿಕಂದ್ರೆ ಮತ್ತು ಇಂದ್ರ ಕಡೆ ಕಟ್ಗೆ ತೊಯ್ತಾವಲ್ಲ ರೀ, ತೊಯ್ದು ಅಂದ್ರೆ ಹೈರಾಣ ಭಾಳ ಬರ್ತದೆ. ಇವಾಗ ಮಳೆಗಾಲದಾಗ ಕಟ್ಗೆ ಮೇನ್ ಕಟ್ಗೆನೇ ಇರ್ಬೇಕು ರೀ, ಮತ್ತು ಬಿಸಿಲು ಬಂದಾಗ ಹಾಕ್ಲಿಕ್ಕೆ ಬರ್ತದೆ ಅಂತೇಳಿ ಅವಿಷ್ಟು ನಾನು ತೊಗೊಂಡು ಹೊಂಟೀನಿ ರೀ. ಇವಾಗ ರಾಯಣಗ ಇನ್ನೊಂದು ದಿವ್ಸ ಇದು ಅವು ತರಗತಿ ಬಾ ಅಂತೇಳಿ ಒದ್ರೆ ಅವ ಅಂತ ಬರಲ್ಲ ಅದ್ರಿ. ಆಮೇಲೆ ಅವ್ರ ಪಪ್ಪನೇ ಒಂದು ಜರ ಬೈದರು, ಹೋಗಿ ತೊಗೊಂಡು ಹೋಗೋ ವಿಸನ ಅವಾಗ ತರ್ಲಿಕ್ಕೆ ಬಂದ್ರಿ. ಅವ್ರ ಪಪ್ಪ ಏನು ಅಂಜಿಕೆ ಹಾಕ್ಯಾರ್ರಿ, ತೆಂಗಿನ ಗಿಡದ ಬಲ್ಲಿ ಹೋದ್ರೆ ತೆಂಗಿನಕಾಯಿ ತಲೆಗೆ ಬೀಳ್ತಾವತ್ತೆ ಅಂಜಿಕೆ ಹಾಕ್ಯಾರ್ರಿ ಅವರು ಗಾಳಿಗೆ. ಅದ್ರ ಕಾಲಾಗೆ ಭಾಳ ಅಂಜಲತ್ತಿದ್ರಿ ಅವ. ಅಂಜ್ಕೊತೆ ಅಂದ್ರೆ ಭೀ ಅಷ್ಟು ಕಟ್ಗೆ ತೊಗೊಂಡು ಹೊಂಟ ನೋಡ್ರಿ. ಇವಾಗ ಗಾಳಿ ಅಂದ್ರೆ ಭಾಳ ಜೋರು ಬಿಟ್ಟಿತ್ರಿ. ಇಂಥ ಗಾಳಿ ಅಂದ್ರೆ ಊರಾಗ ಅಷ್ಟು ನಮ್ಗೆ ಗೊತ್ತಾಗ್ತಿಲ್ಲಲ್ರಿ, ಹೊಲ್ಗೋದಾಗ ಗಾಳಿ ಭಾಳ ಜೋರು ಬಿಡ್ತದ. ನೋಡೋದ್ರಾಗ ಮಳೆ ಬರಾಗತ್ತೆ ನೋಡ್ರಿ. ಅಂದ್ರೆ ಭೀ ಒಂದು ಜರ ತೊಯ್ಸ್ಕೊಂಡೇವು ಮೈ, ಜಾಸ್ತಿ ಏನು ತೊಯ್ಸ್ಕೊಲಿಲ್ರಿ, ಒಂದು ಜರ ತೊಯ್ಸ್ಕೊಂಡೇವು. ಅರ್ಬಿ ಒಂದು ಸ್ವಲ್ಪ ಹಸಿ ಅದು. ಇಲ್ಲಿಕಂದ್ರೆ ಇದನ್ನೇ ಆಗ್ಬಿಡ್ತಿತ್ತು ರೀ. ಇನ್ನೊಂದು ಸ್ವಲ್ಪ ನಿಂತಿದೆ ಅಂದ್ರೆ ಪೂರ ಮೈನೇ ತೊಯ್ಸ್ಕೊಂಡ್ಬಿಡ್ತಿದ್ದೆ ನಾನು. ಇವರು ಎಲ್ಲರೂ ಆಡ್ಲಾಗತ್ತಾರ ರೀ. ಇವಾಗ ಸಣ್ಣ ಹೊಂಟದ. ಆಮೇಲೆ ಬಾರಿಗೆ ತೊಯ್ಯಾಗತ್ತಿತ್ತು, ಬಾರಿಗೆ ಎಲ್ಲ ತಂದಿಟ್ಟು ರಾಯಣ. ನಮ್ಮ ಶಾದು ಅಂತೂ ಒಂದು ಅಡ್ಡದ ಕಡ್ಡಿ ಎತ್ತಿಡಂಗಿಲ್ಲ ರೇಖೆ ಅಂತರೂ. ಅವ್ರ ಪಪ್ಪನ ಮಗಳ ರೇಖೆ ಏನು ಹೇಳ್ತೀವಿ ಅಂದ್ರೆ ಪಪ್ಪ ಅಂತೇಳಿ ಚೀರಾಡ್ಕೊತ ನಿಂತ್ಬಿಡ್ತಾಳೆ ರೀ. ಆಮೇಲೆ ಅವ್ರ ಪಪ್ಪಗೆ ಅನಿಸ್ತದೆ ನಾವೇ ಹೊಡೆದಿದ್ದೈತೆ ಅನಿಸ್ತದೆ ರೀ. ಅದ್ರ ಕಲೆಗೆ ಆಕಿಗೆ ಏನು ಹೇಳಂಗಿಲ್ಲ ರೀ ನಾನು. ನಮ್ಮ ರಾಯಣ್ಣೆ ಎಲ್ಲ ದೊಂತಿ ಮಾಡ್ತಾನೆ. ಗಾಳಿ ಬಿಟ್ಟಿತ್ತಲ್ರಿ, ಇವರು ಹಚ್ಕೊಂಡು ಕುಂದ್ರತ್ತಾರ ರಾಯಣ ರಾಧಿಕಾ. ಆಮೇಲೆ ರಚ್ಚು ಅಂತ ತಾಳ ನಾನು ಕೂಡ ಆಡಾಕತ್ತಿಡ್ರಿ ಆಕಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಆಡ್ಲಾಗತ್ತಿರು. ಬಟ್ಟೆ ಒಂದು ಸ್ವಲ್ಪ ಹಸಿ ಇದ್ದಲ್ಲ, ಅದಕ್ಕಲಾಗೆ ಅವನು ಒಣಕಲಾಗತ್ತಿದ್ರಿ. ನಾನು ಒಂದು ಸ್ವಲ್ಪ ಗಾಳಿಗಾರೆ ಒಣಗಲಿ ಅಂತೇಳಿ. ಆಮೇಲೆ ಮಳೆ ಕಟ್ಟೆ ಬಿಸಿಲು ಬಿತ್ತಂದ್ರೆ ಹಾಕ್ಬೇಕಂತೇಳಿ ಬಿಟ್ಟಿದ್ರಿ. ಇವಾಗ ನೀರು ಹರಿದು ಹೊಂಟವ ನೋಡ್ರಿ. ಇವರು ಒಳಗೆ ಆಡ್ಲತ್ತಾರ. ನಾನು ಆಗಳಲ್ಲೇ ಇದು ಚೆಲ್ಲಿತಲ್ರಿ ಎಲ್ಲ ನೀರ್ಮ ಪುಡಿ ಐತೆಲ್ಲ ಗಾಳಿಗೆ ಹಾರು ಬಿದ್ದಕೆರೆ. ಅದಕ್ಕಲಾಗೆ ಅದೆಷ್ಟು ಹುಡ್ಕೊಂತ್ರಿ ನಾನು ಚಂದ ಕ್ಲೀನಾಗಿ ಹುಡ್ಕೊಂತಿಕೆರೆ. ಹಸು ಆಗ್ಯದಂದ್ರೆ ಅವರು ಅನ್ನ ಹಾಕ್ಕೊಡ್ತೀವಲ್ಲ, ಮೊನ್ನೆ ಮಾವಿನಕಾಯಿ ತೊಗೊಂಬಂದಿರು ಬರಾಮತಿಗೆ ಅವರು. ನಾವು ಬರಾಮತಿಗೆ ರೀ, ಅದಕ್ಕಲಾಗೆ ಅದೆಷ್ಟು ಮಾವಿನಕಾಯಿ ಕಟ್ ಮಾಡಿಕೊಟ್ರಿ ಅವರಿಗೆ ತಿರ್ಲಾಕತ್ತೇಳ್ರಿ ನಾನು. ಇವಾಗ ಸಣ್ಣ ಹೊಂಟದ ನೋಡ್ರಿ. ನಿಂಬೆ ಗಿಡದಾಗ ನಿಂಬಿಕಾಯಿ ನೋಡ್ರಿ ಎಷ್ಟು ಚೆಂದಾಗ್ಯಾವ ಅಂತೇಳಿ. ನಿಂಬೆ ಗಿಡ ಫುಲ್ಲು ನಿಂಬಿಕಾಯಿನೇ ತುಂಬ್ಯಾವ್ರಿ. ಅಷ್ಟು ಇದು ಆಗ್ಯಾವ ಅಂದ್ರೆ ಜ್ಯೋತಿ ಬಿದ್ದವ್ರಿ ನಿಂಬಿಕಾಯಿ. ಭಾಳ ಅವ ರೀ. ಗಾಳಿ ಧೂಳಿ ಬಿಡ್ತಂದ್ರೆ ಆಯ್ತು, ನಿಂಬಿಕಾಯಿ ಎಲ್ಲ ಇದಾಗ್ತವ. ಅವ್ರಿಗೆ ಬಾಬಾ ಅಂತ ಹೇಳತ್ತಿದ್ರಿ ನಾನು. ಒಳಗೆ ಬರಲ್ಗಿರೋರು, ಯಾಕಂದ್ರೆ ದನಗಳಿಗೆ ಮೇವು ಕತ್ತರಿಸಿಟ್ಟಿರು ಎಲ್ಲ ತೊಯ್ತಂದ್ರೆ ದನ ತಿನ್ನಂಗಿಲ್ಲಲ್ರಿ. ಅದಕ್ಕೆಲ್ಲ ಅದೆಷ್ಟು ಒಳಗಿಟ್ಟು ಬರ್ತೀನಿ ಅಂತೇಳಿ ಅವರು ಇದು ಮಾಡತ್ತೀರು, ಒಳಗಿಡಾಗತ್ತೀರಿ. ಅಲ್ಲಿ ದವಣ್ಯಾಗ ಆಚೆ ಕಡೆ ಎಮ್ಮಿಗಳು ನೆಲಕ್ಲಾರ್ದಂಗೆ ರೀ. ಆ ನೆಲಕ್ಕಂಗೆ ಇಟ್ರೆ ಆಯ್ತು ರೀ, ಎಲ್ಲ ಖಾಲಿನೇ ಮಾಡಿಬಿಡ್ತಾರೆ ಅದು ಅಂತರು. ರಾಯಣ್ಣ ಕೂತ ನೋಡ್ರಿ ಇಲ್ಲಿ. ಅವ್ರ ಪಪ್ಪನೂ ಬಂದರು, ಬಂದು ಕೆರೆ ಅವರು ಕೂತ್ರಿ. ಒಂದು ಸ್ವಲ್ಪ ಮೈ ತೊಯ್ತಿರಿ ಅವ್ರದ್ದು. ಬಟ್ಟೆ ಚೇಂಜ್ ಮಾಡೋಣ ಬ್ಯಾಡತ್ತೆ ಅಂದರು. ಈ ಕಡೆ ಇಸರಂಡಿ ಬಡ್ದ ಕೆರೆ ನೀರು ಹೊಂಟಿವ್ರಿ. ಹಿಂಗೆ ಇಸರಂಡಿ ಬಡ್ದು ಕೆರೆ ಅದ್ರ ಕಲೆಗೆ ಅವರು ಒಂದು ಸ್ವಲ್ಪ ಹೊರಸ ಇದು ಮಾಡಿದ್ರು. ನಾವು ರಚ್ಚು ನೋಡ್ರಿ ಹೆಂಗೆ ಕೂತಾಳೆ ಏರ್ ನನ್ನ ಮೈ ಮೇಲೆ ಅಂಜಿಕೆರೆ ಅಂಜಿ ಇದು ಮಾಡ್ದತ್ತ. ಭಾಳ ಅಂದ್ರೆ ಭಾಳ ಅಂತಾಳ್ರಿ ನಮ್ಮ ರಚ್ಚು ಅಂತರು. ಎಮ್ಗಳ್ನು ನಮ್ಗಿಂತ ಎಮ್ಗಳು ಅಂತೂ ಇದನ್ನೇ ಇರ್ತಾವೆ ರೀ, ಒಟ್ಟು ಅಂಜಂಗಿಲ್ಲ ರೀ ಅವರು. ಗಾಳಿಗೆ ಹ್ಯಾಂಗೆ ನಿಂದಿರ್ತಾವೆ ನೋಡ್ರಿ. ನಮಗಂತೂ ಭಾಳ ಅಂದ್ರೆ ಭಾಳ ಭಯ ಬರ್ತದೆ. ಆ ಕಡೆ ಎಲ್ಲ ತಿರ್ಗಾಡಿ ಬಂದಿದ್ದೇವ್ರಿ. ನಾವು ಕಟ್ಟಿಗೆ ತಂದಿದ್ದೇವಲ್ಲ, ಅದಕ್ಕೆಲ್ಲಾಗ ನಮ್ದು ಕಾಲನ ಚಪ್ಪಲಿ ಎಲ್ಲ ಮಣ್ಣಾಗಿವ್ ರೀ. ನಮ್ಮ ರಾಯಣ್ಣ ನೋಡ್ರಿ ಎಷ್ಟು ಚಂದ ಇಟ್ಟ ನಾವು ತೊಳ್ಲಿಕ್ಕೆ. ಆಮೇಲೆ ಒಂದೆರಡು ನೀಲ್ಕಾಯಿ ಬಿದ್ದೀವಿ, ಹೋಗಿ ತೊಗೊಂಬಂದೇವ್ರಿ. ತೊಗೊಂಬಂದು ಕೆರೆ ತಿನ್ಕೋತ ನಿಂತಿದ್ದೆ ನಾವು. ರುಚಿ ಅದಾವ್ರಿ ನೀಲ್ಕಾಯಿ. ಒಂದೊಂದು ಭಾಳ ಅಂದ್ರೆ ಭಾಳ ಒಂದು ಕಲ್ಲಿನಷ್ಟು ದಪ್ಪ ಇದ್ದು ರೀ ಅವನು ಇದು ನೀಲ್ಕಾಯಿ ರೀ. ಆಚೆ ರುಚಿ ಅದಾವ್ರಿ ನೀಲ್ಕಾಯಿ ಅಂತರು. ಬಿದ್ದು ಅಂದ್ರೆ ತಿತ್ತೇವೆ, ಇಲ್ಲಿಕಂದ್ರೆ ಇಲ್ರಿ. ಬಕೆಟ್ ನೋಡ್ರಿ, ಬಕೆಟೇ ತುಂಬಿತು ಮಳೆ ನೀರಿಗೆ. ಅಷ್ಟು ಮಳೆ ಜೋರು ಅದ. ಮುಂದೆ ದೊಡ್ಡ ಹಾಸ್ಟೆಲ್ ಅದ ರೀ. ಹಾಸ್ಟೆಲ್ನು ಕಾಣಿಸಲ್ಗ್ಯದ ರೀ. ನಮ್ಮ ಮನೆ ಅಂದ್ರೆ ನಮ್ಮದು ಮೆಟ್ಟಿಗೆ ಇದ್ರಿಗೆ ಅದ ರೀ. ಅಂಥ ಹಾಸ್ಟೆಲ್ನು ಕಾಣಿಸಲ್ಗೈತಿ. ಅಷ್ಟು ಮಳೆ ಬರಾಗತ್ತದ ನೋಡ್ರಿ ಇವಾಗಂತ್ರ.
ಇದ್ದಾಗ ಏನು ಮಾಡತ್ತೀನಿ ಮತ್ತು ನೋಡ್ತೀನಿ ನೀವು ಯಾರ್ಯಾರು ಕರೀ ಕಮೆಂಟ್ ಹಾಕಿ ಫುಲ್ ಬಾಡಿಗೆಲ್ಲ ನೀರು